ನಮಸ್ಕಾರ ಎಲ್ಲರಿಗೂ. ಇದು ನಂದು ಒಂದು ಚಿಕ್ಕ ಇಂಟರ್ನ್ಯಾಷನಲ್ ಟ್ರಿಪ್. ಮನೆಯಿಂದ ನಾನು 10 ಗಂಟೆ ಈ ಥರ ಬಿಟ್ಟಿದ್ದೆ. ವೈಫ್ ಅದೆಲ್ಲ ನೋಡ್ತಾ ಇರ್ಬೋದು ನೀವು. ವೈಫೆಲ್ಲ ನಮಗೆ ಕಳಿಸಿ ಹೊರಟರು. ನಾನು ಬಸ್ ಹತ್ಕೊಂಡಿದ್ದೆ, ಗೋವಾ ಹೊಂಟಿದ್ದೆ. ಗೋವಾದಿಂದ ನನ್ನ ಫ್ಲೈಟ್ ಇತ್ತು. ಲೋಕಲ್ ಗೋವಾ ಕದಂಬ ಬಸ್ ಅದು. 60 ರೂಪೀಸ್ ಏನೋ ಚಾರ್ಜಸ್ ಇದೆ. ಬಸ್ ಬಿಟ್ಟ ಮೇಲೆ ನೀವು ನೋಡ್ತಾ ಇರ್ಬೋದು, ವಾಸ್ಕೋ ಏರ್ಪೋರ್ಟ್, ಡಾಬೋಲಿಮ್ ಏರ್ಪೋರ್ಟ್ ಅಂತ ಕರೀತಾರೆ. ಅದನ್ನು ನಾನು ಬಸ್ ಹತ್ಕೊಂಡಿದ್ದೆ. ಬಸ್ ಜರ್ನಿ ಅದು ಮಾತ್ರ ಸಖತ್ತಾಗಿದ್ರಿಪ್ಪ. ಏನಂದ್ರೆ ಫುಲ್ ಘಾಟ್ ಸೆಕ್ಷನ್, ಫುಲ್ ಎಲ್ಲ ಗ್ರೀನ್ರಿ ಎಲ್ಲ ಗ್ರೀನ್ ಆಗ್ತೈತಿ ಜರ್ನಿ. ಅದೊಂದು ಬಸ್ ಜರ್ನಿ ಮಾಡೋದೊಂದು ಇಂಟ್ರೆಸ್ಟಿಂಗ್, ಕ್ಯೂರಿಯಸ್ ನನಗೆ. ನಾನು ಹೋಗಿದ್ದೀನಿ, ಸಿಕ್ಕಾಪಟ್ಟೆ ಸರಿ ಹೋಗಿದ್ದೀನಿ. ಚೆನ್ನಾಗಿತ್ತು. ಬಸ್ ಜರ್ನಿ ಮಾಡ್ಬೋದು. ಫ್ಲೈಟಲ್ಲಿ ಎಲ್ಲ ಹೋಗೋದಕ್ಕಿಂತ ಬಸ್ ಜರ್ನಿ ಮಾಡೋದು ಬೆಸ್ಟ್. 6 ಅವರ್ಸಲ್ಲಿ ಹುಬ್ಳಿಯಿಂದ ಮಾತ್ರ 6 ಅವರ್ಸಲ್ಲೆಲ್ಲ ನಾವು ಗೋವಾ ರೀಚ್ ಆಗಿಬಿಡ್ಬೋದು, ಗೋವಾ ಏರ್ಪೋರ್ಟ್. ಆಮೇಲೆ ಗೋವಾ ಸಮೀಪ ಬರ್ತಾ ನಾನು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡ್ಮೇಲೆ ಸೀದಾ ನಾನು ಎಚ್ಚರಾಗಿದ್ದು ಸೀದಾ ನಿಯರ್ ಬೈ ಮನಿ ಪಕ್ಕದಲ್ಲೇ ಒಂದು ಬೀಚ್ ಇತ್ತು. ಬೀಚ್ಗೆ ಹೋಗಿದ್ವಿ. ಬೀಚ್ಗೆ ಹೋಗಿ ಎಲ್ಲ ಬೀಚೆಲ್ಲ ನೋಡ್ಕೊಂಡ್ವಿ. ಸುಮ್ಮನೆ ಸ್ನಾನ ಏನು ಮಾಡಲಿಲ್ಲ, ಸುಮ್ಮನೆ ಹಂಗೆ ನೋಡಿಕೊಂಡು ಬಂದ್ವಿ. ಅಲ್ಲಿಂದ ಸಿಕ್ಕಾಪಟ್ಟೆ ಮಳೆ, ಅಲ್ಲಿನೂ ಗೋವಾದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಇಲ್ಲಿವರೆಗೂ ನೀರು ಬರ್ತಿರ್ಲಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ನೀರಿತ್ತು. ಇಲ್ಲಿಂದ ನಂದು ಫ್ಲೈಟ್ ಇತ್ತು, 4 ಗಂಟೆ ಫ್ಲೈಟ್ ಇತ್ತು. 3 ಗಂಟೆಗೆ ನನ್ನ ಬ್ರದರ್ ಬಂದು ನನಗೆ ಬಿಟ್ಟು ಹೋದ್ರು. ಫ್ಲೈಟ್ ಟಿಕೆಟ್ ಇಮಿಗ್ರೇಷನಿಗೆ ಹೊಂಟಿದ್ದೆ. ನೈಟ್ 3:30 ಸುಮಾರು ಅದು. ಅಲ್ಲಿಂದ ಇಮಿಗ್ರೇಷನ್ ಎಲ್ಲ ಮುಗೀತು. ಆಮೇಲೆ ಸೀದಾ ಫ್ಲೈಟ್ ಹತ್ಕೊಂಡು ಕೂತ್ಕೊಂಡ್ಮೇಲೆ ಒಂದು ಸ್ವಲ್ಪ ನಾನು ಫಸ್ಟ್ ಟೈಮ್ ಇದು ಫ್ಲೈಟ್ ಜರ್ನಿ. ಫ್ಲೈಟ್ ಟೇಕ್ ಆಫ್ ಆಗೋ ಮುಂದೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಹೊಟ್ಟೆ ಎಲ್ಲ ಒಂಥರ ತೊಳಿಸ್ದಂಗೆ ಆಯಿತು, ಸ್ವಲ್ಪ ತಲೆ ಚಕ್ರ ಬಂದಂಗೆಲ್ಲ ಆಯಿತು. ಫಸ್ಟ್ ಟೈಮ್ ಜರ್ನಿ, ನನ್ನ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಲೈಫಲ್ಲಿ. ಅದು ಇಂಟರ್ನ್ಯಾಷನಲ್ ಫ್ಲೈಟು, ಗಲ್ಫ್ ಏರ್ಲೈನು. ಕ್ಲೀನ್ಲಿನೆಸ್ ಆಗಿ ಚೆನ್ನಾಗಿತ್ತು ಗಲ್ಫ್ ಏರ್ಲೈನು. ಟೈಮೆಲ್ಲ ಲೈಟೆಲ್ಲ ಆಫ್ ಮಾಡಿದ್ರು, ಸರಿ ತಂಗೆ ಕಾಣಿಸಿಲ್ಲ ನನಗೆ. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ನನ್ನ
ನಂದು ಟಿಕೆಟ್ ನನ್ನ ಸೀಟ್ ಇರೋದು 3ನೇ ಸೀಟ್, ಅಂದರೆ ಕಿಟಕಿ ಕಡೆ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಹಿಂದಲ್ ಸೀಟ್ನ ಖಾಲಿ ಇತ್ತಲ್ಲಿ, ಯಾರೂ ಜನ ಇರಲಿಲ್ಲ. ಸೊ ನಾನು ಕಿಟಕಿ ಕಡೆ ಬಂದು ಕೂತ್ಕೊಂಡೆ. ಆಮೇಲೆ 1 ಅವರ್ ಆದಮೇಲೆ ಅವರು ಫುಡ್ ಕೊಟ್ಟರು. ನೋಡ್ತಾ ಇರ್ಬೋದು ನೀವು, ಅದು ಫ್ಲೈಟಲ್ಲಿ ಅವರು ಏನು ಏರ್ ಹೋಸ್ಟರ್ಸ್ ಏನು ಇರ್ತಾರಲ್ಲ, ಅವರು ಬಂದ ತಕ್ಷಣ ಒಂದು ಇದನ್ನು ಮಾಡಿ ತೋರಿಸ್ತಾರೆ, ಡೆಮೋ ಮಾಡಿ ಯಾವ ಥರ ಏರ್ ಬ್ಯಾಗ್ ಹಾಕ್ಕೋಬೇಕು, ಯಾವ ಥರ ಆಕ್ಸಿಜನ್ ಹಾಕ್ಕೋಬೇಕು ಅಂತ ಡೆಮೋ ಮಾಡಿ ತೋರಿಸ್ತಾರೆ. ಅದಾದಮೇಲೆ ಸೀದಾ 1-2-3 ಅವರ್ಸ್ ಆದಮೇಲೆ ಬಂದು ನಾನು ಇದಕ್ಕೆ ಇಳ್ಕೊಂಡೆ, ಬಹ್ರೇನ್ಗೆ ಇಳ್ಕೊಂಡೆ. ಬಹ್ರೇನ್ ಏರ್ಪೋರ್ಟಲ್ಲಿ ಇಳ್ಕೊಂಡೆ. ಇದು ನೋಡ್ತಾ ಇರ್ಬೋದು ನೀವು, ಇವಾಗ ಬಹ್ರೇನ್ ಏರ್ಪೋರ್ಟಲ್ಲಿ ಬಂದು ನಿಂತಿದೆ ಫ್ಲೈಟ್. ಅದಾದಮೇಲೆ ಬಹ್ರೇನ್ ಏರ್ಪೋರ್ಟಲ್ಲಿ ಇಳ್ಕೊಂಡ್ಮೇಲೆ ಅಲ್ಲೆಲ್ಲ ಸುತ್ತಾಡ್ಕೊಂಡೆ, 2 ಅವರ್ಸ್ ಅಲ್ಲೆಲ್ಲ ಟೈಮ್ ಪಾಸ್ ಮಾಡಿದೆ. ನಿಮಗೆ ಬಹ್ರೇನ್ ಏರ್ಪೋರ್ಟ್ ಬಗ್ಗೆ ಡೀಟೇಲ್, ಶಾಪಿಂಗ್ ಮಾಲ್ ಅದೆಲ್ಲ ಡೀಟೇಲ್ ಬೇಕಂದರೆ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಐತಿ, ನೀವು ನೋಡ್ಬೋದು. ಆಮೇಲೆ 3 ಅವರ್ಸ್ ಆದಮೇಲೆ ಏನು ಮಾಡಿದೆ, ಹೊಳ್ಳೆ ಬಹ್ರೇನ್ ಟು ರಿಯಾದ್ಗೆ ನನ್ನ ಫ್ಲೈಟ್ ಇತ್ತು. 3 ಅವರ್ಸಲ್ಲಿ ಗ್ಯಾಪ್ ಇತ್ತು, ಅಲ್ಲಿದೆಲ್ಲ ವಿಡಿಯೋ ನಾನು ನೋಡ್ಬೋದು. ಮತ್ತೊಂದು ಫ್ಲೈಟ್ ಚೇಂಜ್ ಮಾಡೋದಿತ್ತು, ಫ್ಲೈಟ್ ಹತ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಫ್ಲೈಟ್ ಹೆಂಗೆ ಟೇಕಪ್ ಆಗುತ್ತೆ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಇದನ್ನು ಸ್ಕಿಪ್ ಮಾಡ್ದಂಗೆ ನೋಡಿ, ಗೊತ್ತಾಗುತ್ತೆ ಏನು ಹೆಂಗೆ ಟೇಕಪ್ ಆಗುತ್ತೆ ಏನು ಅಂತೇಳಿ. ನೀವು ಓಡಾಡಿರ್ತೀರಿ, ಬಟ್ ಯಾರು ಓಡಾಡಿಲ್ವೋ ಫ್ಲೈಟಲ್ಲಿ, ಇದುವರೆಗೂ ಯಾರೂ ಹೋಗೇ ಇಲ್ಲ ಫ್ಲೈಟಲ್ಲಿ, ಅವರೆಲ್ಲ ನೋಡ್ಬೋದು, ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಫಸ್ಟ್ ನೋಡ್ರಿ, ಅವರು ರಿವರ್ಸ್ ತೊಗೊತಾರ್ರಿಪ್ಪ, ರಿವರ್ಸ್ ತೊಗೊಂಡು ನಿಲ್ಲಿಸ್ತಾರೆ ಒಂದು ಸ್ವಲ್ಪ ಹೊತ್ತು, ಮತ್ತೆ ಒಂದು 2-3 ನಿಮಿಷ ನಿಲ್ಲಿಸ್ತಾರೆ. ಬಹ್ರೇನ್ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಫ್ಲೈಟ್ಗಳಿದ್ದು. ಆಮೇಲೆ ಸ್ಲೋಲಿ ಮೂವ್ ಮಾಡ್ತಾರೆ ರೀ. ಮೂವ್ ಮಾಡಿ ಮತ್ತೆ ಮುಂದೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮತ್ತೆ ನಿಲ್ತಾರ್ರಿಪ್ಪ. ಡೈರೆಕ್ಟ್ ಈಗ ಹೆಂಗೆ ನಾವು ಗೆಟ್ ಸೆಟ್ ರೆಡಿ ಗೋ ಅಂದಾಗ ಹೆಂಗೆ ಓಡ್ತೀವಲ್ಲ, ಆ ಥರ ಇದು ಫ್ಲೈಟ್ಗಳು. ಫಸ್ಟ್ ಟೈಮ್ ರೀಪ, ಇಂಟ್ರೆಸ್ಟಿಂಗ್ ಇತ್ತು. ಮಲ್ಕೊಂಡೇ ಇಲ್ಲ ನಾನು, ಬರೀ ಫ್ಲೈಟ್ ನೋಡ್ಕೋತ ಕೂತ್ಕೊಂಡಿದ್ದೆ ಹೊರಗಡೆ, ವಿಂಡೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ನೋಡ್ಕೊಂತ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ, ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಈಗ ಈ ಯೂಟರ್ನ್ ತೊಗೊಳಂತಾರೆ ಅವರು. ಅಲ್ಲೊಂದು DHL ಅಂತ ಒಂದು ಫ್ಲೈಟ್ ಇದ್ದದಲ್ಲ, ಆ ಫ್ಲೈಟ್ ಹೋದ ಮೇಲೆ ಈ ಫ್ಲೈಟ್ ಹೋಗುತ್ತೆ, ನಮ್ಮ ಫ್ಲೈಟ್. ಆಮೇಲೆ ಹಿಂದುಗಡೆನೂ ಫ್ಲೈಟೆಲ್ಲ ಕ್ಯೂ ಹಚ್ಚಿಕೊಂಡು ನಿಂತಿದ್ವು ಟೇಕಪ್ ಆಗೋಕ್ಕೆ. ಅಂದ್ರೆ ಒಂದಾದ್ಮೇಲೆ ಒಂದು ಹಂಗೆ ಫ್ಲೈಟ್ ಹಂಗೆ ಟೇಕಪ್ ಆಗೋದಾಗದು. ಅದು ಹೋಯ್ತು ನೋಡಿ, ಈಗ DHL ಫ್ಲೈಟ್ ಹೋಯ್ತು. ಈಗ ಅದು ಹೋಗಿ ಈಗ ಹಾರತ್ತೆ, ಈಗ ಅದು ಮುಂದೆ ಸ್ಪೀಡ್ ಹೋಗುತ್ತೆ, ಹಂಗೆ 150-200 ಸ್ಪೀಡ್ ಹೋಗುತ್ತೆ. ಇನ್ನೂ ಸ್ಪೀಡ್ನಾಗ ಹೋಗಿ ಮೇಲೆ ಹಾರಿಬಿಡ್ತೈತಿ ಬೋಣ. ನೋಡಿ ಅದು ಹಾರ್ತೀಗ. ಇವಾಗ ಏನು ಮಾಡುತ್ತೆ, ಅದು ಹೋಗಿ ಒಂದು 2 ನಿಮಿಷಕ್ಕೆ ಇದು ಹೋಗಿ ಅಲ್ಲಿ ಹೋಗಿ ನಿಂತ್ಕೊಳುತ್ತೆ. ಫ್ಲೈಟ್ ಮಾತ್ರ ರೋಡ್ ಅದೇನು ಫ್ಲೈಟ್ ಓಡಾಡೋದು ರೋಡ್ ಏನು ಇರ್ತದಲ್ರಿ, ಸಖತ್ತಾಗಿದ್ರಿಪ್ಪ ರೋಡು. ಇಷ್ಟು ದೊಡ್ಡದು ಪ್ಲೇಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬರೀ ಮೇಲೆ ಹಾರಾಡುವಾಗ ನೋಡ್ತಿದ್ದೆ, ಚಿಕ್ಕದು ಕಾಣಿಸ್ತಿತ್ತು. ಇದು ಫಸ್ಟ್ ಟೈಮ್ ನಾನು ಫ್ಲೈಟ್ ಜರ್ನಿನ ಫಸ್ಟ್ ಟೈಮ್, ಅದು ವೆರಿ ಇಂಟ್ರೆಸ್ಟಿಂಗ್. ನೋಡ್ತಾ ಇರ್ಬೋದು, ಹಿಂದೊಂದು ಫ್ಲೈಟ್ ಐತಿ. ಅಂದರೆ ಈ ಫ್ಲೈಟ್ ಟೇಕಪ್ ಆದಮೇಲೆ ಆ ಫ್ಲೈಟ್ ಬರುತ್ತೆ, ಮತ್ತು ಅದ ಪೊಸಿಷನ್ನಾಗ ಬಂದು ನಿಂತ್ಕೊಳ್ಳುತ್ತೆ.
ಕಾಣಿಸ್ತಲ್ರಿ ಅದ್ರೊಳಗೆ ನಿಂದಿರ್ತೈತಿ ಫ್ಲೈಟ್ ಹೋಗಿ ಕರೆಕ್ಟಾಗಿ ಅದ್ರೊಳಗೆ ನಿಂದಿರುತ್ತೆ. ಹಿಂದೊಂದು ಬಂತಲ್ರಿ ಕ್ಯೂ ಹಚ್ಕೊಂಡೈತೆ ಇದು ಹೋದ್ಮೇಲೆ ಅದು ಬರುತ್ತೆ ರೀ ಮತ್ತೆ ಈ ಥರ ಮರುಭೂಮಿ ಪೂರ ಮರುಭೂಮಿನ ತುಂಬೈತಿ. ಒಂದು ಗಿಡ ಕೂಡ ಕಾಣಂಗಿಲ್ಲ ಅಲ್ಲಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಗಿಡಗಳಿರ್ತಾವ ಅಷ್ಟೇ. ಅಂದ್ರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲ್ರಪ್ಪ. ಅದೆಲ್ಲ ನೋಡ್ರಿ ಅರಬ್ಬಿ ಸಮುದ್ರ ಅದೆಲ್ಲ ಫುಲ್ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಬರೀ ಬುಕ್ನಾಗ ಅದೇರಾಗಿದ್ರಾಗ ಓದ್ತಿದ್ವಿ. ಕಣ್ಣಾರೆ ನೋಡೋದಾದ್ ನೋಡ್ರಿಪ್ಪ ಫ್ಲೈಟ್ ಬಂದಿದ್ದು. ನೋಡ್ರಿ ಅಲ್ಲಿಂದ ಬಂದ ಮೇಲೆ ಒಳ್ಳೆ ನಾನು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ಅದು ಇಮಿಗ್ರೇಷನ್ನು ಚೆಕ್ಕಿಂಗು ಅದು ಬ್ಯಾಗ್ ತೊಗೊಂಡು ಅದೆಲ್ಲ ಬರೋದ್ರಾಗಂದ್ರೆ ಟೈಮ್ 1 hour 1.5 hour ಹೋಗ್ಬಿಡ್ತು ಅಲ್ಲೇ ನಾನು. ಈಗ ನೀವು ಅಲ್ಲಿಂದ ಇಳಿದ್ಮೇಲೆ ಹೊಳ್ಳಿ ನಮ್ಮದು ಒಂದು ವ್ಯಾನ್ ಬಂದಿತ್ತು ನಮ್ಮನ್ನು ಪಿಕಪ್ ಮಾಡೋಕ್ಕೆ. ವ್ಯಾನ್ ಬಂದ ತಕ್ಷಣ ಆ ವ್ಯಾನ್ ಹತ್ಕೊಂಡು ಹೊಂಟೆ ನೋಡ್ರಿ. ನೋಡ್ತಾ ಇರ್ಬೋದು ನೀವು, ಎಲ್ಲೂ ಒಂದು ಗಿಡಗಳು ಕಾಣಂಗಿಲ್ಲ, ಒಂದು ಏನಿಲ್ಲ, ಬರೀ ಮರುಭೂಮಿ. ನಾವು ಎಲ್ಲಿ ನೋಡ್ತೀವಿ ಉಸುಗ ಬರೀ ಎಲ್ಲಿ ನೋಡ್ತೀವಿ ಉಸುಗು. ಎಲ್ಲೂ ನಿಮಗೆ ಅದು ಗಿಡಗಳದಾವಲ್ರಿ ಹಸಿರಿಲ್ಲವು, ಅವೆಲ್ಲ ಒಣಗಿದ ಗಿಡ ಅವು ಹಂಗತೆ ಕಾಣಿಸ್ತಾವೆ. ಇವು ರೋಡ್ ಸೈಡ್ ಎಲ್ಲೋ ಒಂದೊಂದು ಕಡೆ ಅಷ್ಟೇ. ಕಡಿಮೆ ಗಿಡ ಭಾಳ ಬರೀ ಅಲ್ಲಿ ರೋಡು ಇವೆಲ್ಲ ಖರ್ಜೂರದ ಗಿಡ ಫುಲ್ಲು ಖರ್ಜೂರ ಗಿಡ. ಆಮೇಲೆ ಇಲ್ಲಿ ರೋಡ್ ಸಿಸ್ಟಮ್ ಭಾರಿ ಚೆನ್ನಾಗಿರ್ತೈತಿ. ಕ್ಲೀನ್ಲಿನೆಸ್ ಆಗಿ. ಆಮೇಲೆ ನಮ್ಮ ಕಡೆ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರ್ತೈತಿ, ಇಲ್ಲ ರೈಟ್ ಸೈಡ್ ಡ್ರೈವಿಂಗ್ ಇರ್ತೈತಿ. ಹಂಗಿಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗ್. ಅವೇ ಕಾರ್ಗಳು ಸೇಮ್ ಟು ಸೇಮ್ ಅದಾವ. ಇಲ್ಲೇನು ಬೇರೆ ಥರದ್ದು ಆ ಥರದ್ದು ಏನಿಲ್ಲ. ಆಮೇಲೆ ಇಲ್ಲೆಲ್ಲ ಕಾಸ್ಟ್ಲಿ ಕಾರ್ಗಳ್ರಿ, ಭಾಳ ಚೀಪ್ ಅಲ್ಲ. ಪೆಟ್ರೋಲ್ ರೇಟ್ ಅದೆಲ್ಲ ಭಾಳ ಚೀಪ್. ಇಲ್ಲಿ 1.5 ರಿಯಾಲ್ 2 ರಿಯಾಲ್ಗೆಲ್ಲ 1 ಲೀಟ್ರ್ ಪೆಟ್ರೋಲ್ ಬಂದುಬಿಡುತ್ತೆ. ಅಂದರೆ 50 ರೂಪಾಯಿಗೆಲ್ಲ ಡೀಸೆಲ್ ಪೆಟ್ರೋಲು 1 ಲೀಟ್ರ್ ಬಂದುಬಿಡ್ತಾವೆ. ಅಲ್ಲಿ ಬಂದು ಇಳ್ಕೊಂಡ್ಮೇಲೆ ಮತ್ತು ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಬಂದಮೇಲೆ ಹಂಗೆ ಸುಮ್ಮನೆ ಒಂದು ರೌಂಡ್ ಹೊರಗೆ ಹೋಗಿ ಬರೋಣ ಊಟಕ್ಕೆ ಅದೆಲ್ಲ ಅಂಥೇಳಿ ಹೊಂಟ್ವಿ. ಅಲ್ಲೊಂದು ಪ್ಲೇಸ್ ಇತ್ತು, ಚೆನ್ನಾಗಿತ್ತು ಪ್ಲೇಸ್. ಆಮೇಲೆ ಊಟದ್ದು ನೋಡ್ತಾ ಇರ್ಬೋದು ನೀವು. ಇದು ಅರ್ಧ kg ಚಿಕನ್ ಆ ಥರ ಕೊಡ್ತಾರೆ ಇಲ್ಲಿ. ಅರ್ಧ kg ಚಿಕನ್ಗೆ 15-16 ರಿಯಾಲ್ ಇದೆ. ಅಂದರೆ 1 ರಿಯಾಲಿಗೆ 22 ರೂಪಾಯಿ. ನೋಡ್ತಾ ಇರ್ಬೋದು ನಿಮ್ಗೆ ಅರ್ಧ kg ಚಿಕನ್ನು 5 ಜನ ತಿನ್ಬೋದು ಇದರಲ್ಲಿ ಆರಾಮ್ಸೆ. ಅಂದರೆ ರೋಟಿ ಅಂದ್ರೆ ಲೈಕ್ ನೋಡ್ರಿ ಆ ಥರ ರೊಟ್ಟಿ. ಚಹಾ ನೋಡ್ರಿಪ್ಪ 2 ರಿಯಾಲ್ ಅಂದ್ರೆ 45-46 ರೂಪಾಯಿ ಚಾಕ್ಕೆ. ಇವು ಅಲ್ಲಿದ್ದು ಕರೆನ್ಸಿ ನೋಡ್ರಿ.